ಲಾಸ್ಯಾ 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 ಏನ್ ಮನಸ? ಏನ್ ಮಾಡ್ತಿದ್ದೆ? ಬಾ. ನಾನು ನೀನು ಬರ್ತೀಯ ಅಂತ ಅವಾಗಿಂದ ನೋಡ್ತಿದ್ರೆ ನೀನು ಯಾಕೆ ಏನೋ ಕೆಲಸ ಮಾಡ್ತಿದ್ದೇನ? ಇಬ್ರು ಸ್ನಾನ ಮಾಡ್ಕೊಂಡ್ವಲ್ಲ, ಬಟ್ಟೆ ಇದ್ವಲ್ಲ, ಬಟ್ಟೆ ತೊಳ್ದಾಕಣ ಅಂತ ನೆನೆಸ್ತಾ ಇದ್ದೆ. ಎಲ್ಲ ಕಸ ಹೊಡೆದ ಪಾತ್ರೆ ತೊಳೆದ್ಬಿಟ್ಟೆ, ಎಲ್ಲ ಬಟ್ಟೆ ಎಲ್ಲ ತೊಳ್ದಾಕಣ ಅಂತ ನೆನೆಸ್ತಾ ಇದ್ದೆ. ಇಲ್ಲಿ ಆಮೇಲೆ ತೊಳೆವಂತೆ ಬಾ, ನಿನ್ಗೊಂದೊಳ್ಳೆ ವಿಷಯ ಹೇಳ್ತೀನಿ. ಏನು? ಏನ್ ವಿಷಯ? ಏನ್ ಇಷ್ಟೊಂದು ಖುಷಿಯಾಗಿದೆಯಾ ಅಂತಂದ್ರೆ ಏನೋ ವಿಷಯ ಇರ್ಬೇಕು ಅನ್ಸುತ್ತೆ. ಎಲ್ಲ ಏನಿದ್ರು ಒಳಗೆ ಮಾತಾಡಬೇಕು, ಇಲ್ಲೆಲ್ಲ ಮಾತಾಡಬಾರ್ದು. ಇಲ್ಲೆಲ್ಲ ಮತ್ತೆ ಹಿಂಗೆ ಹೊರಗೆ ಯಾರಾದ್ರೂ ಹಿಂಗೆ ಓಡಾಡ್ಬೇಕಾದ್ರೆ ಕೇಳಿಸ್ಕೊಬಿಡ್ತಾರೆ. ಇನ್ನು ಒಳಗೆ ಹೋಗೋಣ ಬಾ, ಒಳಗೆ ಹೋಗಿ ಮಾತಾಡೋಣ. ಜಾರದಲ್ಲಿ ಮಾತಾಡಬಾರ್ದು. ಮುಂಚೆ ಎಲ್ಲನ ಮನೆ ಹಾಲು ಬಿಟ್ಟು ಸ್ವಲ್ಪ ಮುಂದೆ ಆಜಾರ ಅಂತ ಮಾಡಿರೋರಂತೆ. ಹಂಗೆ ಇದು ಹಳೆ ಮನೆ ಅಲ್ವಾ, ಇದು ಆಜಾರ. ನಾವೇನು ಮಾತಾಡೋದಿದ್ರು ಒಳಗೆ ಹೋಗಿ ಮಾತಾಡಬೇಕು. ಆಜಾರದಲ್ಲಿ ಮಾತಾಡಬಾರ್ದು. ಕರೆಕ್ಟ್. ಆಮೇಲೆ ಯಾರಾದ್ರೂ ನೋಡ್ಬಿಟ್ರೆ ಅಷ್ಟು ಸೀಕ್ರೆಟ್ ವಿಷಯ ಏನ್ ಮನಸ? ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಐತಪ್ಪ, ಏನೋ ಅಂತ ಹೇಳ್ತೀನಿ. ನಿನಗೆ ಸರ್ಪ್ರೈಸ್. ಏನಪ್ಪ ಮಾನಸ ಹಿಂಗ್ ಮಾಡ್ಬಿಟ್ಲು ಅಂತ ಅನ್ಕೋಬೇಕು ನೀನು ಲಾಸಿಯ. ಅಲ್ಲೋಡಲ್ಲಿ ಸೀರೆ ನೋಡು. ಇಷ್ಟ ಆದ್ವಾ? ಎಷ್ಟು ಚೆನ್ನಾಗಿದ್ದಾವೆ ನೋಡು. ವಾವ್, ಸೂಪರ್ ಆಗಿದಾವೆ. ಈ ಕಲರ್ಸ್ ಎಲ್ಲ ಎಲ್ಲ ನೋಡಿದ್ನಲ್ಲ, ಇವೆಲ್ಲನ ಇವಳ ಹತ್ರ ಮಾನ್ವಿತನ ಹತ್ರ ಇದ್ವು ಅನ್ಸುತ್ತೆ. ನಾನ್ ತಗೊಂಬಂದಿದ್ದೀನಿ ಹೊಸವ. ಮಾನ್ವಿತಾವ ಇವು. ಒಂದ್ಸತಿ ತೋರಿಸಿತ್ತು. ಇದನ್ನ ಅತ್ತೆ ಕೊಡ್ಸಿತ್ತು. 40,000 ರೂಪಾಯಿದ 50,000 ರೂಪಾಯಿದೊಂದು ಸೀರೆ. ನಮ್ಮ ಅಮ್ಮ ಕೊಡ್ಸಿತ್ತು 10,000 ರೂಪಾಯಿದ ಮದ್ವೆಗೆ. ಎಲ್ಲ ಒಂದು 5-6 ಸೀರೆ ಇದಾವೆ. ಇವೆಲ್ಲನ ಕಾಸ್ಟ್ಲಿ ಸೀರೆಗಳು ಅಂತ ಹೇಳಿ ಹೇಳಿದ್ಲು ಒಂದ್ಸತಿ. ಹೇಳಿತ್ತು ಆ ಮಾನ್ವಿತಕ್ಕ, ತೋರಿಸಿತ್ತು ಆ ಮಾನ್ವಿತ. ಮಾನ್ವಿತಕ್ಕ ಅಂಬದೇ ಬರುತ್ತೆ. ಆ ಮಾನ್ವಿತ ತೋರಿಸಿದ್ಲು ನನಗೆ. ಇವೆಲ್ಲ ಮಾನ್ವಿತನವೇ ತಾನೆ? ಮಾನ್ವಿತನವೇನೆ. ಅವನ್ನೆಲ್ಲ ತೆಗ್ದು ಹೊರಗೆ ಒಣಗಿ ಹಾಕಿದ್ಲು. ನಾನು ಅದಕ್ಕೆ ಎಸ್ಕೇಪ್ ಮಾಡ್ಕೊಂಬಂದ್ಬಿಟ್ಟೆ. ನನಗೆ ಗೊತ್ತಿರಲಿಲ್ಲ ಆ ಕರಿಯಮ್ಮಕ್ಕ ಬಂತ. ಆ ಕರಿಯಮ್ಮಕ್ಕ ಹೇಳ್ತು, ಆ ಮಾನ್ವಿತ ಸೀರೆನ ಅಲ್ಲಿ ಹೊರಗೆ ಒಣಗಾಕವಳೆ ಕಣೆ. ರೇಷ್ಮೆ ಸೀರೆಗಳು ಹೋಗಿ ನೀವು ಮಾರಿ ಒಳ್ಳೊಳ್ಳೆ ನೀವು ಸೀರೆ ತಗೋಬೋದು ಅಂತ. ಇವಾಗ ರೇಷ್ಮೆ ಸೀರೆಗಳನ್ನೆಲ್ಲ ತಗೊಂತಾರೆ. ಅದಕ್ಕೆ ಅಲ್ಲಿ ಸೀರೆ ತಗೊಳ್ತಾರಲ್ಲ, ಅಲ್ಲಿ ಕೊಟ್ಬಿಟ್ಟು ಇವೆಲ್ಲ ಪ್ಯೂರ್ ಮೈಸೂರು, ಇವೆಲ್ಲ ರೇಷ್ಮೆ ಸೀರೆಗಳು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಅಂತಾರಲ್ಲ, ಹಂಗೆ ಪ್ಯೂರ್ ರೇಷ್ಮೆ ಸೀರೆಗಳಿವು. ಅದಕ್ಕೆ ಅಲ್ಲೆಲ್ಲ ಕೊಟ್ಬಿಟ್ರೆ ನಮಗೆ ಚೆನ್ನಾಗೆ ದುಡ್ಡು ಕೊಡ್ತಾರೆ. ಇವನ್ನೆಲ್ಲ ಮಾರಿಬಿಟ್ಟು ನಮಗೆ ಬೇಕಾಗಿರೋ ಸೀರೆಗಳನ್ನೆಲ್ಲ ನಾವು ತಗೊಂಬರೋಣ. ಅದಕ್ಕೇನೆ ತಗೊಂಬಂದ್ಬಿಟ್ಟೆ. ನನಗೇನೆ ನನ್ನ ಹತ್ರ ಇರೋ ಸೀರೆಗಳು ಯಾರ ಹತ್ರನೂ ಇಲ್ಲ ಅಂತ ಊರಿಂದ ಬಂದಿದ್ಲಲ್ಲ, ಅವಾಗಂತೂ ಹುಡ್ಕೊಂಡು ಏನು ಓಡಾಡಿದ್ದೆ. 50,000 ರೂಪಾಯಿ ಸೀರೆ ಯಾವ್ದು ಗೊತ್ತಾ? ಇದೆ ನೋಡು, 50,000 ರೂಪಾಯಿ ಸೀರೆ. ನೀನು ಮದುವೆಗೆ ಪ್ರೀತಿ ಅತ್ತೆ ಕೊಡ್ಸಿದ್ಲಂತೆ ನೋಡು. ನಿನಗೆ ಮಾತ್ರ ಕೊಡ್ಸಿಲ್ಲ. ನನಗೇನು ಕೊಡಿಸಿಲ್ಲಪ್ಪ. ನೋಡು, ಅವಾಗ ಮದುವೆ ತಯಾರಿ ಮಾಡಿದ್ರಂತೆ, ಅಲೆನೇ ಸೆಟ್ ಮಾಡಿದ್ರಂತೆ. ಅವಾಗೆಲ್ಲ ಕೊಡಿಸಿದ್ರಂತೆ. ಅವಾಗ ಮದುವೆ ಕ್ಯಾನ್ಸಲ್ ಆಯ್ತಂತೆ. ಅವಾಗೆಲ್ಲ ಕೊಡಿಸಿದ್ರಂತ ಹೇಳು. ಅವ್ರ ಅಮ್ಮನೂ ಕೊಡಿಸಿದಂತೆ. ಮೊನ್ನೆ ಬರ್ಬೇಕಾದ್ರೆ ಇಲ್ಲಿ ಪಿಂಕ್ ಕಲರ್ ಐತಲ್ಲ, ಆ ಪಿಂಕ್ ಕಲರ್ ಅವ್ರ ಅಮ್ಮ ಕೊಡು, ಅದು ಬ್ಲೂ ಕಲರ್ ಲಾಸ್ಟಿಗೆ ಐತಲ್ಲ, ಮೊನ್ನೆ ಅವ್ರ ಅಮ್ಮ ಏನೋ ಕೊಡಿಸ್ತಂತೆ. ಮೊನ್ನೆ ತವ್ರ ಮನೆಗೆ ಹೋಗ್ಯವಳೆ ಅಂತೇಳಿ ಏನೋ ಮೂಡಿಸಿ ಮಡ್ಲಕ್ಕೆ ಆಗ್ತಂತೆ. ಎಲ್ಲ ಸಕ್ಕತ್ತಾಗಿದಾವಲ್ವೇ ಕಲರು ಅಪ್ಪ, ಒಂದಕ್ಕಿಂತ ಒಂದು. ಇದು ಯಾವುದೋ 10,000 ರೂಪಾಯಿದು ಯಾವುದೋ ಒಂದು ಗ್ರೀನ್ ಕಲರ್ದೇನಪ್ಪ, 10,000 ರೂಪಾಯಿದು. ಏನೋ 10,000, ಇವೆಲ್ಲ 12,000 ಹಂಗೈತೆ. ಇವನ್ನೆಲ್ಲ ತಗೊಂಡೋಗಿ ಕೊಟ್ರೆ ಇವಾಗೆಲ್ಲ ನಮಗೆ ದುಡ್ಡು ಕೊಡ್ತಾರೆ. ಅದಕ್ಕೆ ನಾನು ತಗೊಂಬಂದ್ಬಿಟ್ಟೆ. ನಾನು ನೀನು ಬಿಡು, ಇಬ್ರು ಸೀರೆ ತಗೊಂಬನ. ಅವಳ ಹತ್ರನೇ ಇರೋದು ಸೀರೆಗಳನ್ನಂಗೆ. ಯಪ್ಪ ಅಲ್ಲಿ ಒಣಾಕವಳೆ, ನೋಡ್ಲಿ ಅಂತ ಒಣಾಕವಳೆ. ನಾನು ಹಂಗೆ ಅಂದ್ಕೊಂಡೆ. ಬೆಳಗ್ಗೆ ಎಲ್ಲ ಬ್ಲೌಸ್ಗಳೆಲ್ಲ ನನ್ನ ಎದುರಿಗೆ ಮುಡಿಸ್ತಾ ಇದ್ಲು. ಎಲ್ಲ ಮುಡಿಸ್ಬಿಟ್ಟು ಎಲ್ಲ ಆಗ್ತಿದ್ಲು. ನಾನು ಯಾಕೆ ಹಿಂಗೆ ಸೀರೆಗಳನ್ನೆಲ್ಲ ನಮ್ಮ ಹತ್ರ ಸೀರೆಗಳು ಇಲ್ಲ ಅಂತೇಳಿ ತೋರಿಸ್ಕೊಳಕ್ಕೆ ಸೀರೆಗಳನ್ನೆಲ್ಲ ತಗೊಂಬಂದು ಹೊರಗೆ ಮುಡಿಸ್ತಾ ಇದ್ಲು. ಬ್ಲೌಸ್ಗಳು ಇದಾವೇನು? ಗಾಳಿಗೆ ಹಾಕ್ತೀನಿ ಅಂತೇಳಿ ಬ್ಲೌಸ್ಗಳು ಎಲ್ಲ ತಗೊಂಬಂದು ಬ್ಲೌಸ್ಗಳೆಲ್ಲ ಅಲ್ಲಿ ಎತ್ತಿಟ್ಟಿದ್ದೀನಿ. ಬ್ಲೌಸ್ಗಳು ಅವು ಎಲ್ಲನ ಕ್ಲಿಪ್ ಹಾಕಿದ್ಲು. ನಾನು ಅದಕ್ಕೆ ಎಲ್ಲ ಎತ್ಕೊಂಬಂದ್ಬಿಟ್ಟೆ. ಎಲ್ಲ ತಗೊಂಡೋಗಿ ಕೊಟ್ಬಿಟ್ಟು ನಾವು ತಗೊಂಬಂದು ಸೀರೆಗಳು. ಏನು ಅವಳ ಒಬ್ಬ ಹತ್ರ ಇರೋದು ಸೀರೆಗಳೆಲ್ಲನ. ಅಯ್ಯೋ ಸೀರೆ ಕೊಡಿಸ್ರಪ್ಪ ಅಂದರೆ ಸೀರೆ ಯಾತಕ್ಕೆ ನೀವೇನು ಎಲ್ಲೂ ಹೋಗಂಗಿಲ್ಲ ಏನಿಲ್ಲ ಅಂತ ನಮ್ಮ ಕೇಳಿ ಹೇಳ್ರು. ಅದಕ್ಕೇನೆ ನಾವೇ ತಗೋಬೋದು ಇವನ್ನೆಲ್ಲ ಮಾರ್ಬಿಟ್ಟು. ಏನು ಅಯ್ಯಯ್ಯೋ, ಅದಕ್ಕೆ ಮತ್ತೆ ಇನ್ನು ಸೀರೆ ಇದೆ ಅಂತ ಯಾರ ಹತ್ರ ಆದರೂ ತೋರಿಸ್ಲಿ ನೋಡೋಣ. ಯಾರೋ ಕೇಳ್ತಿದ್ರು, ಅದೇ ಜಯಮ್ಮಜ್ಜಿ ಸೀರೆ ಕೇಳ್ತಾ ಇತ್ತು. ಏನಮ್ಮ ವಾಸವೆ ಅಂತ, ಇದು ಅಜ್ಜಿ ಇದು ಅಮ್ಮ ಕೊಡಿಸಿದ್ದು, ಇದು ಅತ್ತೆ ಕೊಡಿಸಿದ್ದು ಅಂತ ತೋರ್ಸಾಳು. ಯಾಕಂದ್ರೆ ನನ್ಗೆ ಯಾರು ಕೊಡ್ಸಿಲ್ವಲ್ಲ, ನಮ್ಮ ಅತ್ತೆ ಆಗಲಿ ನಮ್ಮ ಅಮ್ಮ ಆಗಲಿ ನನ್ನ ಮುಂದೆ ತೋರಿಸ್ಕೊಂಬಕ್ಕಿ. ಅದಕ್ಕೆ ಮತ್ತೆ ಕರಿಯಮ್ಮಕ್ಕ ಹೇಳ್ತು. ಕರಿಯಮ್ಮಕ್ಕ ಬೇರೆ ಬಂದಿತ್ತ ನನಗೆ. ಅದಕ್ಕೇನೆ ಅವ್ರ ಅಕ್ಕ ಹೇಳಿದಕ್ಕೂ ಅದಕ್ಕೂ ನಾನು ಎಲ್ಲ ಎದ್ಕೊಂಬಂದ್ಬಿಟ್ಟೆ. ಬಚ್ಚಿಡ್ರಿ ಸೀರೆಗಳನ್ನ. ಬೀರುಗೆಲ್ಲಾದ್ರೂ ಬೈಲಾಗಿಡ್ಬೇಡ್ರಿ. ಮನಸ್ಸನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೈತೆ ಅಲ್ವಾ ಮನಸ? ಅಯ್ಯೋ ಕೊರಿಯಮ್ಮಕ್ಕ, ಖುಷಿ ಆಗೈತೆ. ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಕಣಕ್ಕ ನೀನು.
ನೀನಿರೋದಕ್ಕೇನೆ ಇವತ್ತು ಎಷ್ಟು ಅನುಕೂಲ ಮಾಡ್ಕೊಟ್ಟಕ್ಕ. ಅಯ್ಯೋ ಬೆಳಗ್ಗೆಯಿಂದ ಏನ್ ನಮಗೆ ಆ ಸೀರೆ ತೋರಿಸಿದ್ದೆ ಹೊರಗೆ ಇಕ್ಕೊಂಡು ಮಡ್ಚಿದ್ದೆ ಮಡ್ಚಿ ಒಣಗಾಕಿದ್ದೆ ಮಡಿಸ್ತಾ ಇದ್ಲಷ್ಟೇ ಒಣಗಾಕಿದ್ ನಾವು ನೋಡಿಲ್ಲ. ಒಣಗಾಕಿದ್ ನೀನು ಹೇಳಿದ್ ನಮಗೆ ಗೊತ್ತಾಗಿದ್ದು. ರೇಷ್ಮೆ ಸೀರೆಗಳೆಲ್ಲನ ತಾನು ಮಾರಿ ನೀವು ತಗೋಬೋದು. ಏನು ಅವಳ ಹತ್ರ ಇರೋವಲ್ಲ ಸೀರೆಗಳು. ಪಾಪ ಇದು ಲಾಸ್ಯ ನೋಡ್ತಿತ್ತು ಹೇಳು. ನಾನು ನೋಡಿದೆ ಅವ್ಳು ಮಡಿಸ್ಬೇಕಾರೆ ನೋಡ್ತಿದ್ದಲ್ಲ ನಮ್ಮ ನೀನು. ಅಯ್ಯೋ ನನಗೆ ಎಷ್ಟು ಸತಿ ತೋರಿಸೋಯ್ತು ನೋಡು. ನನ್ನ ಹತ್ರ ಎಂತೆಂಥ ಸೀರೆಗಳಿದ್ದಾವೆ. ಇವೆಲ್ಲ ಕಾಸ್ಟ್ಲಿ ಸೀರೆಗಳು ಅಂತೇಳಿ ಎಷ್ಟು ಸರಿ ತೋರಿಸಿದಾಳ ಮಾನ್ವಿತ. ಹೆಂಗೋ ಬೇಡು ಇವಾಗೆಲ್ಲ ತಗೊಂಬಂದಿದ್ರಲ್ಲ, ಹುಡ್ಕೊಂಡ್ರೆ ಗೊತ್ತಾಗ್ತವೆ ನಮ್ದೇ ಸೀರೆಗಳು ಅಂತ. ಬೇಡ ಹುಡ್ಕೊಂಬದೇನು ಬೇಡ, ತಗೊಂಡೋಗಿ ಕೊಟ್ಬಿಟ್ಟು ನಾವು ಬೇರೆ ಸೀರೆ ತಗೊಂಡ್ರಾಯ್ತು. ತಗೊಂತಾರಲ್ವಾ ರೇಷ್ಮೆ ಸೀರೆಗಳನ್ನೆಲ್ಲ ತಗೊಂತಾ ಇರ್ತಾರಲ್ಲ, ಹಳೆ ರೇಷ್ಮೆ ಸೀರೆಗಳನ್ನೆಲ್ಲ ತಗೊಂಡು ನಮಗೆ ಅಮೌಂಟ್ ಕೊಡ್ತಾರಲ್ಲ. ಹಳೆ ರೇಷ್ಮೆ ಸೀರೆಗಳನ್ನೆಲ್ಲ ತಗೊಂತಾರೆ. ಎಲ್ಲಾದ್ರೂ ನೋಡ್ರಿ, ಎಲ್ಲಾದ್ರೂ ಸರ್ಚ್ ಮಾಡಿಬಿಟ್ಟು ನೋಡ್ರಿ, ಯಾರನ್ನಾದ್ರೂ ಕೇಳ್ರಿ, ಗೊತ್ತಿರುತ್ತೆ. ಅಯ್ಯೋ ನೋಡು ಒಂದೊಂದು ಸೀರೆಗಳಿಗೆಲ್ಲ 20-30 ಸಾವಿರ ಕೊಡ್ತಾರಂತೆ. 10,000 ರೂಪಾಯಿ ಸೀರೆ ಇದ್ರೆ ಹಳೆ ಕಾಲದವಕ್ಕೆಲ್ಲ 20-30 ಸಾವಿರ 40 ಸಾವಿರ ಗಟ್ಲೆ 50 ಸಾವಿರ ಗಟ್ಲೆ ಕೊಡ್ತಾರಂತೆ. ಸೀರೆಗಳು ಹಂಗೆ ತಾಮ್ತಾರಂತೆ. ಹಳೆ ಸೀರೆಗಳು ತಾಮ್ತಾರಲ್ಲ ಅಂತ ಆರಾಮಾಗಿ ತಗೊಂಡೋಗಿ ಕೊಡ್ಬೋದು. ಅವಳ ಹಾಕಿಬಿಟ್ಟು ನೋಡು ಹೆಂಗ ಒಳಕ್ಕೆ ಹೋಗಿ ಮನೆ ಕೇಳ್ಬಿಟ್ರು. ಇಬ್ರು ಗಂಡ ಹೆಂಡತಿ ಒಳಗೋದ್ರೆ ಅವಾಗ ನನಗೆ ಗೊತ್ತಾಯ್ತು ತಗೋಬೋದಲ್ಲ ಮಾನಸ ಅಂತ ಹೇಳಿ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನೀವಿಬ್ರು ಚೆನ್ನಾಗಿರ್ಬೇಕಾ ಮಾನ್ವಿತನ ಎದುರಿಗೆ. ಅವಳ ಭಾರಿ ಇದ್ದಾಳೆ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಏನು ಸಹಾಯ ಬೇಕಿದ್ರೆ ನನ್ನ ಕೇಳ್ರಿ. ಅಯ್ಯೋ ಅವಳೆ ತನ್ವಿತನ ಮನ್ವಿತನ ನೋಡ್ಬಿಟ್ರೆ ನನಗಂತೂ ಇಡ್ಸೋದೇ ಇಲ್ಲ ಬಿಡು. ಹೌದು, ಅವ್ರಪ್ಪ ಎಲ್ಲಿ ಕರಿಯಮ್ಮಕ್ಕ? ಬೇಜಾರಾದತ್ತು ಸುಮ್ಮನಿರು ಕರಿಯಮ್ಮಕ್ಕ. ಆಮೇಲೆ ನಾನ್ ಬೇಜಾರಾಗಲ್ಲ ಬಿಡು. ಯಾಕೆ ಬೇಜಾರಾಗಲ್ಲ? ಇರೋದನ್ನ ಕೇಳ್ತೀರ ಪಾಪ ನೀವು. ಯಾವತ್ತೇನು ಬೇಜಾರಾಗಲ್ಲ ಲಸ್ಯ. ಅವತ್ತೇನು ನಮ್ಮ ಥರನೇ ತುಂಬಾ ಒಂಥರ ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಅಯ್ಯೋ ನಮ್ಗೇನ ಸಿಕ್ಕಾಪಟ್ಟೆ ಅವಕ್ಕ ಹೆಲ್ಪ್ ಮಾಡುತ್ತೆ ಬಿಡು. ಬೇಜಾರಾಗಲ್ಲ. ಮತ್ತೆ ಹಿಂಗೆ ಬೇಜಾರಾಗಲಿಲ್ಲ ಅಂದ್ರೆ ಪರವಾಗಿಲ್ಲ. ಒಬ್ಬೊಬ್ರು ಅಯ್ಯೋ ನೀನು ಹೆಂಗೆ ಕೇಳಿದೆ, ನೀನು ಹೆಂಗೆ ಮಾತಾಡಿದೆ, ನೀನು ಹೆಂಗೆ ಕೇಳಿದೆ ಹಿಂಗೆ ಅಂತ ಕೇಳ್ತಾರೆ. ಯಾಕಂದರೆ ಅವ್ರು ಬಂದು ನಿಮ್ಮ ಜೊತೆಗೆ ಇದ್ರಲ್ಲ, ಅದಕ್ಕೆ ಕೇಳಿದ್ವಿ ಅಕ್ಕ. ಹೋಗಿದ್ದಾರೆ, ಎಲ್ಗೋ ಹೋಗಿದ್ದಾನಪ್ಪ ಗೊತ್ತಿಲ್ಲ. ಹೋಗ್ ಸುಮ್ಮನೆ ನಾವು ಇಷ್ಟವರ ಆಗಬೇಕು ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಬರ್ತಾರೇನೋ ಅಂತ ನೋಡಿದೆ. ಇಲ್ದಾಗ ಇಲ್ಲಪ್ಪೋ ಅಂತ ಅನಿಸುತ್ತೆ. ಇದ್ದಾಗ ಅಯ್ಯೋ ಯಾಕನ ಇದ್ದಾರಪ್ಪ ಅನಿಸುತ್ತೆ. ಇಲ್ದಾಗ ಅವ್ರು ಇರಬೇಕಾಗಿತ್ತು, ಬೇಕು ಅಂತ ಅನಿಸುತ್ತೆ. ಇದ್ದಾಗ ಅಯ್ಯಪ್ಪ ಬೇಡಪ್ಪ ಇವ್ರು ಸವಾಸ ಅನಿಸುತ್ತೆ. ಹಂಗಾಗುತ್ತೆ ಹೋಗತ್ಲಾಗೆ. ಏನು ಹೇಳೋದು ಏನೋ ಕಣೆ, ನಮ್ಮದು ಒಂಥರ ಕಣೆ, ಹೇಳೋಕ್ಕಾಗಲ್ಲ ಬಿಡೋದು. ಹಂಗೆ ಆಗೋದು. ಸುಮ್ಮನೆ ಇರಿಸ್ಕೊಂಡ್ರೆ ನಿಮ್ಮ ಹತ್ರನೇ ಒಳ್ಳೆ ಸ್ಯಾಲ್ರಿ ಐತೆ ಅನ್ಸುತ್ತೆ. ನಿಮ್ಮ ಹತ್ರನೇ ಇರಿಸ್ಕೊಂಡು ಒಳ್ಳೆ ಸ್ಯಾಲ್ರಿ ಇದೆ, ಅದನ್ನ ನೀವು ಇಸ್ಕೋಬೋದು. ಯಾವ ಕೆಲಸ ಇಲ್ಲ, ಎಂಥದ್ದು ಇಲ್ಲ. ಇವಾಗ ಕೆಲಸ ಎಲ್ಲ ಹೋಗ್ಬಿಟ್ಟೈತೆ, ಎಂಥದ್ದು ಇಲ್ಲ. ನನಗೆ ನೆನೆಯಿಂದಲೂ ಸ್ವಲ್ಪ ಬೇಜಾರು ಆಗ್ತೈತಿ. ಇದ್ದಾಗ ಹಂಗೆ ಬೈದು ಬಿಡ್ತೀನಿ, ಹೋಗು ನೀನು ಸವಾಸ ಬೇಡ ಅಂತೇಳಿ ಕಳಿಸ್ಬಿಟ್ಟೆ. ಇವಾಗ ಮನೆಗೆ ಬಿಂಜ್ ಅನ್ನಿಸ್ತೈತೆ, ಮನೇಲೆಲ್ಲ ಬೇಜಾರಾಗ್ತೈತೆ. ಒಳಗೆ ಹೋದ್ರೆ ಸಾಕು ಬಾ 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 ಕುತ್ಕೋ ಬಾ ನನ್ನ ಜೊತೆ ಮಾತಾಡ್ಬಾ ಅಂತ ಕರಿತಾ ಇದ್ರ. ಇವಾಗ ಒಂಥರ ಯಾರು ಇಲ್ವಲ್ಲಪ್ಪ ಮನೆಗೆ ಅನ್ಸುತ್ತೆ. ಹಂಗೆ ಒಂದ್ಸತಿ ಹಂಗೆ ಅನ್ಸುತ್ತೆ, ಒಂದ್ಸತಿ ಬೇಡಪ್ಪ ಈ ವಯ್ಯನ ಸವಾಸನೇ ಬೇಡ ಅನ್ಸುತ್ತೆ. ಒಂದೊಂದ್ಸತಿ ಹಂಗೆ ಅನ್ಸುತ್ತೆ, ಒಂದೊಂದ್ಸತಿ ಹಿಂಗೆ ಅನ್ಸುತ್ತೆ. ಹೆಂಗೆ ಕಣೆ ಅದು ಹೇಳೋಕ್ಕಾಗಲ್ಲ ಬಿಡು. ಇವೆರಡು ದಿನ ಇಲ್ಲದಕ್ಕೆ ನೋಡಪ್ಪ ಇದ್ದಿದ್ರೆ ಚೆನ್ನಾಗಿರೋದು, ನಾನು ಅದೇ ಕಳಿಸ್ಬಿಟ್ನಲ್ಲಪ್ಪ ಅಂತ ಒಂದು ಕಡೆಗೆ ಅನ್ಸುತ್ತೆ. ಏನು ಮಾಡೋದು ಬಿಡತ್ತ. ಹೋಗ್ಲಿ ಸ್ವಲ್ಪ ದಿನ. ಯಾಕೆ ತುಂಬ ಕಾಸ್ಟ್ಲಿ ಸೀರೆಗಳಿದ್ದಾವೆ ನಮ್ಮ ಹತ್ರ ಅಂತೇಳಿ ತುಂಬ ಬಿಲ್ಡಪ್ ಕೊಡ್ತಾ ಇದ್ಲು ಮಾನ್ವಿತ. ಅದಕ್ಕೇನೆ ಎಲ್ಲ ಒಣ ಹಾಕಿದ್ಲು. ಆ ಸೀರೆಗಳನ್ನೆಲ್ಲ ನಾವೇ ಎತ್ಕೊಂಬಂದಿದ್ದೀವಿ. ಎತ್ಕೊಂಬರ್ರಿ ಅಂತೇಳಿ ನಮ್ಮ ಕರಿಯಮ್ಮಕ್ಕನ ಐಡಿಯಾ ಕೊಟ್ಟಿದ್ದು. ನಮಗೆ ಐಡಿಯಾ ಕೊಟ್ಟಿದ್ದಕ್ಕೆ ಎಲ್ಲ ಎತ್ಕೊಂಬಂದ್ಬಿಟ್ಟಿದ್ದೀವಿ. ನಾವು ಸೀರೆಗಳನ್ನೆಲ್ಲ ನಾವು ಹೋಗ್ಬಿಟ್ಟು ಎಲ್ಲಾದರೂ ಕೊಟ್ಬಿಟ್ಟು ನಾವು ನಾನು ಮತ್ತು ಲಾಸ್ಯ ಇಬ್ಬರೂ ನಾವು ಕಾಸ್ಟ್ಲಿ ಸೀರೆಗಳನ್ನ ನಾವು ಸ್ವಲ್ಪ ತಗೋಬೇಕು. ಯಾಕಂದರೆ ನಮ್ಮ ಹತ್ರ ಇಲ್ಲ. ನಾವು ಮದುವೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಆಗಿಲ್ಲ, ಸ್ವಲ್ಪ ಸಿಂಪಲಾಗಿ ಮದುವೆ ಆಗ್ಬಿಟ್ವಲ್ಲ ನಾವು. ಅದಕ್ಕೆ ಸೀರೆಗಳೆಲ್ಲ ತಗೊಂಡಿಲ್ಲ, ತಗೋಬೇಕಂತ ಆಸೆ. ನಾವು ತಗೊಂಡಿಲ್ಲದಕ್ಕೂ ಅದಕ್ಕೂ ಅವಳೆಲ್ಲ ಒಡವೆ ಎಲ್ಲ ಸಖತ್ತು ಐತೆ. ಆ ಮಾನ್ವಿತಂದು ಅವ್ರ ಅಮ್ಮ ಬೇರೆ ಕೊಟ್ಟಿರೋದು, ನಮ್ಮ ಅತ್ತೆರು ಮಾಡಿಸಿರೋದು ಎಲ್ಲ ಒಡವೆ ಐತೆ. ಅದಕ್ಕೇ ನನ್ನ ಮುಂದೆನೂ ಲಾಸ್ಯ ಮುಂದೆ ತುಂಬ ಇದು ಮಾಡ್ತಾಳೆ. ಲಾಸ್ಯ ಅಂದು ಪರವಾಗಿಲ್ಲ, ನಮ್ಮದೇ ಏನೂ ಇಲ್ಲ. ಲಾಸ್ಯ ಅಮ್ಮನೂ ಅವರಪ್ಪ ಸ್ವಲ್ಪ ಒಡವೆ ಗಿಡವೆ ಕಿವಿ ಒಲೆ ಅವು ಇವು ಕೊಟ್ಟವ್ರಿ. ಅವರು ಪಾಪ ನಡೆಯಲ್ವಲ್ಲ, ಅಷ್ಟೊಂದು ಕೊಟ್ಟಿಲ್ಲ. ನೋಡ್ತಾ ಇರಿ, ಆಗ್ಬೋದಂತೆ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಬಂದ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.